ನಮ್ಮೆಲ್ಲರ ಪೂಜ್ಯರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ನಮಸ್ಕರಿಸ್ತೀನಿ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಗುರುಗಳು, ಚಿಕ್ಕಬಳ್ಳಾಪುರದ ಶಾಖಾ ಮಠದ ಗುರುಗಳಾದಂಥ ಗೌರವಾಯುತ ಪರಮ ಪೂಜ್ಯ ಗುರುಗಳಾದಂಥ ಮಂಗಳಾನಂದ ಸ್ವಾಮೀಜಿಗಳು, ಹಾಗೆ ಈ ಭಾಗದ ಶಾಸಕರು ಮತ್ತು ನನ್ನ ಸೋದರ ಮಿತ್ರರಾದಂಥ ಗೌರವಾಯುತ ಪುತ್ತೂರು ಮಂಜಣ್ಣವರು, ಹಾಗೆ ಮತ್ತೊಬ್ಬ ಹಿತೈಷಿಗಳು ಅಂತ ಅನಿಲಣ್ಣವರು, MLC ಅಂತ ಅನಿಲಣ್ಣವರು, ಹಾಗೆ ನಮ್ಮ ಉಪ ಸಭಾಪತಿಗಳು ಗೌರವಾಯುತರು, ಹಾಗೆ ನನ್ನ ಮತ್ತೊಬ್ಬ ಸೋದರ ಮಿತ್ರರಾದ ಲಕ್ಷ್ಮಣಗೌಡರು, ನನ್ನ ಸಹೋದರಿಯಾದ ನಮ್ಮ ರಾಜೇಶ್ವರಿ ಮೇಡಮರು, ಗೌರವಾಯುತ ಅಧ್ಯಕ್ಷರು, ಹಾಗೆ ಪಟ್ಟಣ ಪಂಚಾಯತಿ ಎಲ್ಲ ಗೌರವಾಯುತ ನಿರ್ದೇಶಕರು, ಈ ಒಂದು ಭಾಗದ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀ ರಾಮಚಂದ್ರಣ್ಣವರು, ಹಾಗೆ ಎಲ್ಲ ವೇದಿಕೆ ಎಲ್ಲ ಗಣ್ಯಮಾನ್ಯರು, ಹಾಗೆ ಎಲ್ಲ ಕುಲಬಂಧವರಿಗೆ, ಮತ್ತೆ ವೇಮಲ್ ಗ್ರಾಮದ ಎಲ್ಲ ನನ್ನ ಅಚ್ಚುಮೆಚ್ಚಿನ ನನ್ನ ಪ್ರೀತಿಯ ಅಣ್ಣತಮ್ಮರು. ಈಗಾಗಲೇ ಕೆಂಪೇಗೌಡ ಕುರಿತಾಗಿ, ಕೆಂಪೇಗೌಡ ಆಚರಣೆ ಕುರಿತಾಗಿ ನಾವು ಹಲವಾರು ವರ್ಷಗಳ ಮಾತನಾಡಿದ್ವಿ. ಇನ್ನ ಮಾತಾಡೋದು ಬೇಕಿಲ್ಲ, ಅವರ ಸಿದ್ಧಾಂತಗಳನ್ನು ಆಚರಣೆ ಮಾಡೋದು ಅಷ್ಟೇ ಮುಖ್ಯ ಆಗಿದೆ. ಹಾಗಾಗಿ ಮಾತು ಕಡಿಮೆ ಇರಲಿ, ಆಚರಣೆ ಜಾಸ್ತಿ ಇರಲಿ. ಕೆಂಪೇಗೌಡರ ಸಿದ್ಧಾಂತ ಇಷ್ಟೇ, ಎಲ್ಲರೂ ಸಮಾಜ ಬಾಳಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಕಟ್ಟುವಂಥದ್ದು. ಇವತ್ತು ಬೆಂಗಳೂರಿಂದ ನಾವು ವಿಶ್ವವನ್ನು ನೋಡೋದಾಗಿದೆ. ಇವತ್ತು ಅಂತ ಒಂದು ಬೆಂಗಳೂರು ಬೆಳೆದಿದ್ದರ ಪರಿಣಾಮವಾಗಿ ನರಸಾಪುರ ಬೆಂಗಳೂರು ಭಾಗದಲ್ಲಿ ಇಷ್ಟೊಂದು ಕಾರ್ಖಾನೆಗಳಿರುವಾಗಿ ನಾವೆಲ್ಲ ಕೂಡ ಒಂದು ಅಭಿವೃದ್ಧಿ ಪರ ಚಿಂತನೆ ಹೋಗ್ತಾ ಇದ್ರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ನಾಯಕರಾದಂಥ ಕೆಂಪೇಗೌಡರು. ಅಂತ ಕೆಂಪೇಗೌಡರ ಒಂದು ಆಚರಣೆ ಇವತ್ತು ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ಇದು ಇವತ್ತು ದಿನ ವರ್ಷದಿಂದ ವರ್ಷಕ್ಕೆ ದೊಡ್ಡ ಮಟ್ಟದ ಬೆಳೀತಾ ಇದೆ. ಮುಂದಿನಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಬೆಳೆದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ತಗೊಳ್ಳೋದ್ರ ಮೂಲಕ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ವೇಗಲ್ ಮತ್ತು ಕೋಲಾರ ಜಿಲ್ಲೆಯ ನಿರ್ಮಾಣ ಮಾಡೋ ಹೇಳ್ತಾ ಸಮಯ ಅಭಾವ ಮತ್ತೆ ಕೋಲಾರದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಿದೆ. ನಮ್ಮ ಪಲ್ಲಕ್ಕಿ ಕೂಡ ಬರೋದಿದೆ. ಹಾಗಾಗಿ ತುರ್ತಾಗಿ ಬರೋ ಕಾರಣಕ್ಕೆ ಸ್ವಲ್ಪ ಮಟ್ಟಕ್ಕೆ